ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಈಶ್ವರ್. ನಾನು ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ, ಮಕ್ಕಳಿಗೆ ಯೂಸ್ಫುಲ್ ಆಗಲಿ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿರೋದು. ಎಷ್ಟೋ ಮಕ್ಕಳಿಗೆ ಕಾಗುಣಿತ ಬರೀಲಿಕ್ಕೆ ಅಂದರೆ ಹಿಂದಿಯಲ್ಲಿ ಕಾಗುಣಿತ ಬರೀಲಿಕ್ಕೆ ಬರೋದಿಲ್ಲ. ಸೊ ಆ ಮಕ್ಕಳಿಗೆ ಯೂಸ್ಫುಲ್ ಆಗಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿರೋದು. ನನ್ನ ಹೊಸ ಹೊಸ ವಿಡಿಯೋಗಳನ್ನು ನೀವು ನನ್ನ ಚಾನಲಲ್ಲಿ ನೋಡಬಹುದು. ಅದಕ್ಕೋಸ್ಕರ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ನೀವು ಬೇರೆಯವ್ರಿಗೂ ಶೇರ್ ಮಾಡ್ತಾ ಇದ್ದರೆ ನನಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಬನ್ನಿ ಸ್ನೇಹಿತರೆ ಈ ವಿಡಿಯೋ ಶುರು ಮಾಡೋಣ. ನೀವು ಕೂಡ ನಿಮ್ಮ ಮಕ್ಕಳಿಗೆ ವಿಡಿಯೋವನ್ನು ತೋರಿಸಿ ಅವರಿಗೂ ಕೂಡ ಹೆಲ್ಪ್ ಮಾಡಿ ಅಂತ ಹೇಳ್ತಾ, ಬನ್ನಿ ಸ್ನೇಹಿತರೆ ಈ ವಿಡಿಯೋ ಶುರು ಮಾಡೋಣ. ಕ ಕ ಕಿ ಕಿ ಕು ಕು ಕ್ರು ಸರ್ಕೆ ಕೆ ಕೈ ಕೋ ಕೌ ಕಂ ಕಹ. ಈಗ ಎರಡನೇ ಕ ಬರಿತಾ ಇದೆ ನೋಡಿ. ಕ ಕ ಕಿ ಕಿ ಕು ಕು ಕೆ ಕೈ ಕೋ ಕೌ ಕಂ ಕಹ. ಈಗ ಗ ಅಕ್ಷರದಿಂದ ಕಾಗುಣಿತ ಬರೀತೀವಿ ನೋಡಿ. ಗ ಗ ಗಿ ಗಿ ಗು ಗು ಗೆ ಗೈ ಗೋ ಗೌ ಗಂ ಗಹ. ಈಗ ಎರಡನೇ ಗಾಯಿಂದ ಕಾಗುಣಿತ ಬರ್ತದೆ ನೋಡಿ. ಗ ಗ ಗಿ ಗಿ ಗು ಗು ಗೆ ಗೈ ಗೋ ಗೌ ಗಂ ಗಹ. ಈಗ ನಿಮಗೆ ಕಕ ಗಗ ಆಯಿತು. ಈಗ ಚಚ ಜಜ ಹೆಂಗೆ ಬರೆಯೋದು ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಚ ಚ ಚಿ ಚಿ ಚು ಚು ಚೆ ಚೈ ಚೋ ಚೌ ಚಂ ಚಹ. ಇವಾಗ ಎರಡನೇ ಚಹದಿಂದ ಕಾಗುಣಿತ ಹೆಂಗೆ ಬರೆಯೋದು ಅಂತ ತೋರಿಸ್ತೀನಿ ನೋಡಿ. चा
ಚ ಚಿ ಚಿ ಛು ಚು ಛೆ ಛೈ ಛೋ ಚೌ ಚಂ ಚಹ ಈಗ ನಿಮಗೆ ಜ ಅಕ್ಷರದಿಂದ ಕಾಗುಣಿತ ಹೇಗೆ ಬರೆಯೋದು ಅಂತ ತೋರಿಸಿ ನೋಡಿ. ಜ ಜ ಜಿ ಜಿ ಜು ಜು ಜೆ ಜೈ ಜೋ ಜೌ ಜಂ ಜಹ. ಈಗ ನಿಮಗೆ ಚಚ್ಚ ಜ ಜ ಆಯಿತು. ಈಗ ಜ ಚಚ್ಚ ಜ ಎರಡನೇ ಜಾಗದಿಂದ ಕಾಗುಣಿತ ಹೇಗೆ ಬರೆಯೋದು ಅಂತ ತೋರಿಸಿ ನೋಡಿ. ಜ ಜ ಜಿ ಜಿ ಜು ಜು ಜೆ ಜೈ ಜೋ ಜೌ ಜಂ ಜಹ. ಈಗ ಕಕ್ಕ ಗಗ್ಗ ಚಚ್ಚ ಜಜ್ಜ ಆಯಿತು. ಈಗ ಟಟ್ಟ ಡಡ್ಡ ಅನ್ನೋದನ್ನು ಅಂದರೆ ಆ ಕಾಗುಣಿತನ ಹೇಗೆ ಬರೆಯೋದು ಅಂತ ನಿಮಗೆ ನೆಕ್ಸ್ಟ್ ಪೇಜಲ್ಲಿ ಹೇಳ್ಕೊಡ್ತೀನಿ ನೋಡಿ ಸ್ನೇಹಿತರೆ. ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಕಾಗುಣಿತ ಬರೀಲಿಕ್ಕೆ ನಿಮಗೆ ಈಸಿ ಆಗ್ಬೋದು, ಬಟ್ ಹಿಂದಿಲಿ ಬರೆಯೋದಕ್ಕೆ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗ್ಬೋದು. ಬಟ್ ಅಂತಂದರೆ ಬರಿತಾ ನಿಮಗೆ ಅದೇ ಅಭ್ಯಾಸ ಆಗೋಗುತ್ತೆ. ಪ್ರಯತ್ನ ಪಡಿ, ಮುಂದೆ ನಿಮಗೆ ಸುಲಭವಾಗಿ ಹಿಂದಿಲಿ ಕಾಗುಣಿತ ಬರೀಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾ ಮುಂದಿನ ನೆಕ್ಸ್ಟ್ ಪೇಜಲ್ಲಿ ಟಟ್ಟ ಡಾಡ ಣ ಅನ್ನೋದನ್ನು ಕಾಗುಣಿತನ ಹೇಗೆ ಬರೆಯೋದು ಅಂತ ನೆಕ್ಸ್ಟ್ ಪೇಜಲ್ಲಿ ಹೇಳ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ. ಠ ಠ ಟಿ ಟಿ ಟು ಟು ಟೆ ಟೈ ಟೋ ಟೌ ಟಂ ಟಹ. ಈಗ ನೆಕ್ಸ್ಟ್ ಅಕ್ಷರ ಠ. ಇದು ಫಸ್ಟ್ ಟ. ನೆಕ್ಸ್ಟು ದೊಡ್ಡ ಟ ಬರೆಯೋದು ಹೆಂಗೆ ಅಂದರೆ ಹಿಂದಿಲಿ ದೊಡ್ಡ ಅಕ್ಷರ ಟಾನ ಹೇಗೆ ಬರೆಯೋದು ಅಂತ ನೋಡಿ ಕಾಗುಣಿತನ. ಟ ಟ ಟಿ ಟಿ ಟು ಟು
ಟೆ ಟೈ ಟೋ ಟೌ ಟಮ್ ಟಹ. ಈಗ ನೆಕ್ಸ್ಟು ಡಾನ ಹೇಗೆ ಬರೆಯೋದು ಅಂತ ನೋಡಿ. ಡ ಡ ಡಿ ಡಿ ಡು ಡು ಡೇ ಡೈ ಡೋ ಡೌ ಡಮ್ ಡಹ. ಈಗ ನೆಕ್ಸ್ಟು ದೊಡ್ಡ ಅಕ್ಷರ ಡಾನ ಹೇಗೆ ಬರೆಯೋದು ಅಂತ ನೋಡಿ. ಡ ಡ ಡಿ ಡಿ ಡು ಡು ಡೇ ಡೈ ಡೋ ಡೌ ಡಮ್ ಡಹ. ನೆಕ್ಸ್ಟು ನಾ ಅಕ್ಷರದಿಂದ ಕಾಗುಣಿತ ಹೇಗೆ ಬರೆಯುತ್ತೆ ನೋಡಿ. ನಾ ನಾ ನೀ ನೀ ನು ನು ನೇ ನೈ ನೋ ನೌ ನಮ್ ನಹ. ಟಟಡಣ ಆಯಿತು. ಇವಾಗ ನಿಮಗೆ ತತ್ತದಾದನ ಹೇಗೆ ಬರೆಯೋದು ಅಂತ ನೋಡಿ. ತ ತ ತಿ ತಿ ತು ತು te tây tố tâu tấm ತಹ. ಇವಾಗ ನೆಕ್ಸ್ಟು ಎರಡನೇ ತಾನ ಹೇಗೆ ಬರೆದು ಅಂತ ನೋಡಿ. ತ ತ ತಿ ತಿ ತು ತು te ತೈ ತೋ ತೌ ತಮ್ ತಹ. ನೆಕ್ಸ್ಟು ದಾನ ಅಂದರೆ ಕಾಗುಣಿತ ಹೇಗೆ ಬರೆಯೋದು ಅಂತ ನೋಡಿ. ದ ದ ಡಿ ದಿ ದು ದು ದೇ ದೇ ದೋ ದೌ ದಮ್ ದಹ. ನೋಡಿ ಟಟ್ಟ ಡಡ್ಡ ನ ತತ್ತ ದಾತಕ ಬರೆದಿದ್ದೀನಿ. ನೆಕ್ಸ್ಟ್ ಪೇಜಲ್ಲಿ ನಿಮಗೆ ದೊಡ್ಡ ಅಕ್ಷರದ ಆಮೇಲೆ ನ ಅನ್ನೋದನ್ನು ನೆಕ್ಸ್ಟು ಪೇಜಲ್ಲಿ ಬರೆಯೋಣ. ತತ್ತ ದದ್ದ ನ ಪಪ್ಪ ಬಾಬಾ ಮ ಅನ್ನೋದನ್ನು ನೆಕ್ಸ್ಟ್ ಪೇಜಲ್ಲಿ ನಾನು ನಿಮಗೆ ಬರೆದು ತೋರಿಸ್ತೀನಿ ಸ್ನೇಹಿತರೆ.
ನೀವು ಹಿಂದಿಯಲ್ಲಿ ಸ್ಟಾರ್ಟಿಂಗ್ ನಿಮಗೆ ಕಷ್ಟ ಅನ್ನಿಸ್ಬೋದು, ಬಟ್ ನೆಕ್ಸ್ಟು ಬರಿತಾ ಬರಿತಾ ನಿಮಗೆ ಅಭ್ಯಾಸ ಆದರೆ ಅದು ತುಂಬ ಈಸಿ ಆಗುತ್ತೆ ಸ್ನೇಹಿತರೆ. ನೀವು ಕೂಡ ಮನೆಯಲ್ಲಿ ಅಭ್ಯಾಸ ಮಾಡಿ ಅಂತ ಹೇಳ್ತಾ ಬನ್ನಿ ನೆಕ್ಸ್ಟು ಪೇಜಲ್ಲಿ ದ ತತ ದದನ ಬರೆದು ನೆಕ್ಸ್ಟ್ ಪಪ್ಪ ಬಾಬಮ್ಮ ಬರೆಯೋಣ ಬನ್ನಿ ಸ್ನೇಹಿತರೆ. ದ ದ ದಿ ದಿ ದು ದು ದೆ ದೈ ದೋ ದೌ ದಂ ದಹ. ಇವಾಗ ನೆಕ್ಸ್ಟು ನಾ ಅಕ್ಷರದಿಂದ ಕಾಗುಂತ ಹೇಗೆ ಬರೀದು ಅಂತ ನೋಡಿ. ನಾ ನಾ ನೀ ನೀ ನೋ ನೋ ನೇ ನೈ ನೋ ನೌ ನಂ ನಹ. ಇವಾಗ ನಿಮಗೆ ತತ್ತ ದದನ ಆಯಿತು. ಇವಾಗ ನೆಕ್ಸ್ಟು ಪಪ್ಪ ಬಾಬಮ್ಮ ಅಲ್ಲಿ ಕಾಗುಂತ ಹೇಗೆ ಬರೀತಾರೆ ಅಂತ ನೋಡಿ. ಪ ಪ ಪಿ ಪಿ ಪೂ ಪೂ ಪೇ ಪೈ ಪೋ ಪೌ ಪಂ ಪಹ. ಈಗ ದೊಡ್ಡಕ್ಷರ ಪಾದಿಂದ ಕಾಗುಂತ ಹೇಗೆ ಬರೀತಾರೆ ಅಂತ ನೋಡಿ. ಪ ಸಾರಿ ಪ ಪಿ ಪಿ ಪೂ ಪೂ ಪೇ ಪೈ ಪೋ ಪೌ ಪಂ ಪಹ. ಈಗ ನೆಕ್ಸ್ಟು ಬಾ ಅಕ್ಷರದಿಂದ ಕಾಗುಂತ ಹೇಗೆ ಬರೀತಾರೆ ಅಂತ ನೋಡಿ. ಬಾ ಬಾ ಬಿ ಬಿ ಬೂ ಬೂ ಬೇ ಬೈ ಬೋ ಬೌ ಬಂ ಬಹ. ಇವಾಗ ನಿಮಗೆ ಪಪ್ಪ ಆಯಿತು, ಬಾ ಆಯಿತು. ನೆಕ್ಸ್ಟ್ ದೊಡ್ಡಕ್ಷರ ಬಾದಿಂದ ಕಾಗುಂತ ಹೇಗೆ ಬರೀತಾರೆ ಅಂತ ನೋಡಿ. ಬಾ ಬಾ ಬಿ
ಬಿ ಬು ಬು ಬೆ ಬೈ ಬೋ ಬೋ ಇಲ್ಲ ಬೌ ಬಂ ಬಹ. ಈಗ ನಿಮಗೆ ನೆಕ್ಸ್ಟು ಮಹಾಕ್ಷರದಿಂದ ಕಾಗುಂತ ಹೇಗೆ ಬರೀತಾರೆ ಅಂತ ನೋಡಿ. ಮ ಮ ಮಿ ಮೀ ಮೂ ಮೂ ಮೇ ಮೇ ಒಂದು ಕೊಡಬೇಕು. ಮೈ ಮೋ ಮೌ ಮಂ ಮಹ. ನೆಕ್ಸ್ಟು ಯಾವ ಅಕ್ಷರದಿಂದ ಕಾಗುಂತ ಹೇಗೆ ಬರೀತಾರೆ ಅಂತ ನೋಡಿ. ಯ ಯ ಈ ಈ ಯು ಯು ಎ ಐ ಯೋ ಯೌ ಎಂ ಯಹ. ನೋಡಿ ಸ್ನೇಹಿತರೆ, ಇದು ಈ ಸಾಲಿನ ಒಂದು ಕಾಗುಂತ ಆಗಿತ್ತು. ನೆಕ್ಸ್ಟು ಯಾವ ಬರೀತೀವಿ, ಇದ್ರ ಜೊತೆಗೆ ಯಾರ ಲಾವ ಶೇಷ ಸಾಹ ಅನ್ನೋದನ್ನು ನೆಕ್ಸ್ಟ್ ಪೇಜಲ್ಲಿ ನಾನು ನಿಮಗೆ ಬರೆದು ತೋರಿಸ್ತೀನಿ. ಸ್ನೇಹಿತರೆ, ನಿಮಗೆ ಹಿಂದಿಲಿ ಬರೆಯೋದು ಭಾಳ ಸುಲಭ ಇದೆ. ಸ್ಟಾರ್ಟಿಂಗ್ ನಿಮಗೆ ಕಷ್ಟ ಅನ್ನಿಸ್ಬೋದು. ನಿಮಗೆ ಬರಿತಾ ಅಭ್ಯಾಸ ಆಗ್ತಾ ನಿಮಗೆ ಸುಲಭ ಅನಿಸುತ್ತೆ ನಿಮಗೆ. ಬನ್ನಿ ಸ್ನೇಹಿತರೆ, ನೆಕ್ಸ್ಟ್ ಪೇಜಲ್ಲಿ ಯಾವ ಬರೆದಿದ್ದೀನಿ ಅದರ ಜೊತೆಗೆ ಯಾರ ಲಾವ ಶೇಷ ಸಾಹ ಬರೆಯೋಣ. ಬನ್ನಿ ಸ್ನೇಹಿತರೆ, ನೆಕ್ಸ್ಟ್ ಪೇಜಲ್ಲಿ ಕಂಟಿನ್ಯೂ ಮಾಡೋಣ. ರ ರ ರಿ ರಿ ರು ರು ರೇ ರೈ ರೋ ರೌ ರಂ ರಹ. ಈಗ ನೆಕ್ಸ್ಟ್ ಅಕ್ಷರದಿಂದ ಲಾಯಿಂದ ಕಾಗುಂತ ಹೇಗೆ ಬರೀದು ಅಂತ ನೋಡಿ. ಲಾ ಲಾ ಲಿ ಲಿ ಲು ಲು ಲೇ ಲೈ ಲೋ ಲೌ ಲಂ ಲಹ. ವಾ ವಾ ವಿ ವಿ ಓ ಓ ವೇ ವೈ ಓ ವೌ ವಂ ವಹ. ಯಾರೆಲ್ಲ ಆಯಿತು. ಈಗ ಯಾರ ಲಾವ ಆಯಿತು. ಇವಾಗ ನಿಮಗೆ ಶ ಅಂದರೆ ಶೇಯಿಂದ ನಿಮಗೆ ಯಾವ ರೀತಿ ಕಾಗುಂತ ಬರೀತಾರೆ ಅಂತ ನೋಡಿ ನೆಕ್ಸ್ಟ್ ಪೇಜಲ್ಲಿ.
ಶ ಶ ಶಿ ಶಿ ಶೋ ಶೋ ಶೇ ಶೈ ಶೋ ಶೌ ಶಂ ಶಹ. ನೆಕ್ಸ್ಟು ಶ ಆಯಿತು. ಇವಾಗ ಶ ಅಕ್ಷರದಿಂದ ಕಾಗುಣಿತ ಹೇಗೆ ಬರೀತೀರಿ ಅಂತ ನೋಡಿ. ಶ ಶ ಶಿ ಶಿ ಶೋ ಶೋ ಶೇ ಶೈ ಶೋ ಶೌ ಶಂ ಶಹ. ಈಗ ಸ ಅಕ್ಷರದಿಂದ ಕಾಗುಣಿತ ಹೇಗೆ ಬರೀತಾರೆ ಅಂತ ನೋಡಿ. ಸ ಸ ಸಿ ಸಿ ಸು ಸು ಸೆ ಸೈ ಸೋ ಸೌ ಸಂ ಸಹ. ನೆಕ್ಸ್ಟು ಆ ಅಕ್ಷರದಿಂದ ಕಾಗುಣಿತ ಹೇಗೆ ಬರೀತೀವಿ ಅಂತ ನೋಡಿ. ಹ ಹ ಈ ಹಿ ಹೋ ಹೋ ಹೇ ಹೈ ಹೋ ಹೌ ಹಂ ಅಹ. ಈಗ ನಿಮಗೆ ಇಷ್ಟು ಹಿಂದಿಯಲ್ಲಿ ಕಾಗುಣಿತ ಆಗಿದ್ದು, ನಿಮಗೆ ಒತ್ತಕ್ಷರಗಳು ನೆಕ್ಸ್ಟು ನಿಮಗೆ ಈ ಒಂದು ಕಾಗುಣಿತ ಎಲ್ಲ ಕಲಿತಾದ್ಮೇಲೆ ಮುಂದಿನ ಒಂದು ಯಾವುದಾದ್ರು ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸದ್ಯಕ್ಕೆ ನಿಮಗೆ ಈ ಒಂದು ಕಾಗುಣಿತನ ಹಿಂದಿಲಿ ಇಷ್ಟು ಕಲ್ತ್ಕೊಂಡ್ರೆ ನೀವು ಹಿಂದಿಯಲ್ಲಿ ಸುಲಭವಾಗಿ ನೀವು ಪುಸ್ತಕವನ್ನು ಓದಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಈ ಒಂದು ಉದ್ದೇಶದಿಂದ ನಿಮಗೆ ಈ ಕಾಗುಣಿತವನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸೋಕ್ಕೆ ಬಂದಿದ್ದೆ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾರಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿ ಈಶ್ವರ್. ಎಲ್ರಿಗೂ ನಮಸ್ಕಾರ. ಧನ್ಯವಾದಗಳು ಸ್ನೇಹಿತರೆ.